100% ನೀವು ಈ ವಿಜಯ್ ಮೇಲೆ ನಂಬಿಕೆ ಇಡಬಹುದು. ಗೆಳೆಯರೆ, ದಳಪತಿ ವಿಜಯ್ ಸಿಎಂ ಆದಾಗಿನಿಂದಲೂ ಎಂಥೆಂಥ ನಿರ್ಧಾರಗಳನ್ನು ತಗೊಳ್ತಿದ್ದಾರೆ ಅಂದ್ರೆ ಇಡೀ ದೇಶವೇ ಅವರ ಫ್ಯಾನ್ ಆಗಿದೆ. ಈ ಸಮಯದಲ್ಲಿ ಅವರು ತಗೊಂಡಿರುವ ನಿರ್ಧಾರವನ್ನು ಕೇಳಿ ಅಪೋಸಿಷನ್ ವಿರೋಧ ಪಕ್ಷ ಕೂಡ ಶಾಕ್ ಆಗಿದೆ. ಹೌದು ಗೆಳೆಯರೆ, ತಮಿಳುನಾಡಿನ ಆಡಳಿತ ಕೈಗೆ ಸಿಗುತ್ತಿದ್ದಂತೆ ವಿಜಯ್ ತಾನು ಬರೀ ಸಿನಿಮಾದಲ್ಲಷ್ಟೇ ಅಲ್ಲ, ರಿಯಲ್ ಲೈಫ್ನಲ್ಲೂ ಜನರ ಸೂಪರ್ ಹೀರೋ ಅಂತ ಪ್ರೂವ್ ಮಾಡಿದ್ದಾರೆ. ಮುಖ್ಯವಾಗಿ ಹೆಣ್ಣು ಮಕ್ಕಳ ಮತ್ತು ಸಣ್ಣ ಮಕ್ಕಳ ಸುರಕ್ಷತೆ ವಿಚಾರದಲ್ಲಿ ಅವರು ತಗೊಂಡಿರುವ ನಿಲುವು ಇಡೀ ದೇಶದ ರಾಜಕೀಯದಲ್ಲೇ ಸಂಚಲನ ಸೃಷ್ಟಿಸಿದೆ. ಈಗ ಎಲ್ಲ ಕಡೆಯೂ ಒಂದೇ ಮಾತು ಕೇಳ್ತಾ ಇದೆ, ದಳಪತಿ ವಿಜಯ್ ಅಪರಾಧಿಗಳಿಗೆ ಸಾಕ್ಷಾತ್ ಯಮರಾಜರಾಗಿದ್ದಾರೆ. ಇನ್ಮೇಲೆ ರೇಪಿಸ್ಟ್ಗಳಿಗೆ ಬಚಾವ್ ಆಗೋಕೆ ಯಾವುದೇ ಚಾನ್ಸ್ ಸಿಗಲ್ಲ, ಅವರಿಗೆ ಬರೀ 7 ದಿನದ ಒಳಗಡೆ ಫಾಸಿ ಶಿಕ್ಷೆ ವಿಧಿಸಲಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಇಷ್ಟೊಂದು ಧೈರ್ಯವಾಗಿ ಇಷ್ಟು ದೊಡ್ಡ ಮಾತನ್ನ ಹೇಗೆ ಹೇಳೋಕೆ ಸಾಧ್ಯ ಅಂತ ಪ್ರತಿಯೊಬ್ಬರೂ ಅಚ್ಚರಿಪಟ್ಟಿದ್ದಾರೆ. ಯಾಕಂದ್ರೆ ಇದುವರೆಗೂ ನಾವು ರಾಜಕಾರಣಿಗಳ ಬರೀ ಉದ್ದುದ್ದ ಭಾಷಣಗಳನ್ನು ಕೇಳಿದ್ದೀವಿ, ಕೋರ್ಟ್ ಕಚೇರಿ ಅಲೆದಾಡೋದನ್ನ ನೋಡಿದ್ದೀವಿ, ಮತ್ತೆ ವರ್ಷಗಟ್ಟಲೆ ಸಂತ್ರಸ್ತರು ನ್ಯಾಯಕ್ಕಾಗಿ ತಡಕಾಡೋದನ್ನು ನೋಡಿದ್ದೀವಿ. ಆದ್ರೆ ವಿಜಯ್ ಇಡೀ ಸಿಸ್ಟಮ್ ಅನ್ನು ಒಂದೇ ಏಟಿಗೆ ಬದಲಾಯಿಸೋಕೆ ಮನಸ್ಸು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಇವತ್ತು ಅವರ ಈ ನಿರ್ಧಾರ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಅಪರಾಧಿಗಳ ಸಿಂಹಾಸನ ನಡುಗಿಸುವ ಇಂಥ ಒಬ್ಬ ಲೀಡರ್ ಇರಬೇಕಿತ್ತು ಅಂತ ಜನ ಹೇಳ್ತಿದ್ದಾರೆ. ನಿಜವಾದ ವಿಚಾರ ಏನೆಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ವಿವಿಧ ಮೂಲೆಗಳಿಂದ ಎದೆನಡುಗಿಸುವ ಘಟನೆಗಳು ವರದಿಯಾಗಿವೆ. ವೆಸ್ಟ್ ಬೆಂಗಾಲ್ ಇರಲಿ, ರಾಜಸ್ಥಾನ ಇರಲಿ ಅಥವಾ ಬೇರೆ ಯಾವುದೇ ರಾಜ್ಯವೇ ಇರಲಿ, ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ನಡೆದ ಕ್ರೌರ್ಯದ ಘಟನೆಗಳು ಇಡೀ ಸಮಾಜದ ಮನಸ್ಸನ್ನು ಕಲಕಿ ಹಾಕಿವೆ. ಪ್ರತಿಯೊಂದು ಬಾರಿ ಇಂಥ ಘಟನೆ ನಡೆದಾಗಲೂ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡ್ತಾರೆ, ಜನ ರಸ್ತೆಗೆ ಇಳಿತಾರೆ, ಕೋಪ ತೋರಿಸ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಎಲ್ಲವೂ ತಣ್ಣಗಾಗುತ್ತೆ. ಅಪರಾಧಿಗಳು ಜೈಲಿನಲ್ಲಿ ಕೂತು ನಮ್ಮ ಕಾನೂನಿನ ಲೋಪದೋಷಗಳ ಲಾಭ ಪಡೀತಾರೆ. ವರ್ಷಗಟ್ಟಲೆ ವಿಚಾರಣೆ ನಡೀತಾನೆ ಇರುತ್ತೆ, ದಿನಾಂಕಗಳ ಮೇಲೆ ದಿನಾಂಕ ಬೀಳ್ತಾನೆ ಇರುತ್ತೆ. ಇದರಿಂದ ಸಂತ್ರಸ್ತರ ಗಾಯಗಳು ಎಂದಿಗೂ ವಾಸಿಯಾಗಲ್ಲ. ಹೀಗಿರುವಾಗ ದಳಪತಿ ವಿಜಯ್ ಎತ್ತಿದ ಧ್ವನಿ ನೇರವಾಗಿ ಜನರ ಮನಸ್ಸಿಗೆ ಮುಟ್ಟಿದೆ. ಮುಗ್ಧ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವ ಈ ರಾಕ್ಷಸರಿಗೆ ನಮ್ಮ ವ್ಯವಸ್ಥೆಯಲ್ಲಿ ಎಳ್ಳಷ್ಟು ಕರುಣೆ ಇರಬಾರದು. ಇಂಥ ಪ್ರಕರಣಗಳ ತನಿಖೆ ರಾಕೆಟ್ ವೇಗದಲ್ಲಿ ಮುಗಿಯಬೇಕು. ಕೋರ್ಟ್ನಲ್ಲಿ ಅವರ ತಪ್ಪು ಸಾಬೀತಾದ ತಕ್ಷಣ ಒಂದೇ ವಾರದ ಒಳಗಡೆ ಅವರಿಗೆ ಮರಣದಂಡನೆ ನೀಡಬೇಕು, ಅಂದರೆ ನೇರವಾಗಿ ಗಲ್ಲಿಗೇರಿಸಬೇಕು ಅಂತ ಅವರು ಹೇಳಿದ್ದಾರೆ. ಅಪರಾಧ ಮಾಡುವ ಮುನ್ನ ಎದೆ ನಡುಗುವಂತಹ ಕಾನೂನಿನ ಭಯ ಅಪರಾಧಿಗಳಲ್ಲಿ ಇರದಿದ್ದರೆ ಈ ಸಮಾಜದಲ್ಲಿ ಯಾವುದೇ ಹೆಣ್ಣು ಮಗಳು ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ ಎಂಬುದು ವಿಜಯ್ ಅವರ ಸ್ಪಷ್ಟ ಅನಿಸಿಕೆ. ಇವತ್ತಿನ ದಿನಗಳಲ್ಲಿ ಅಪರಾಧಿಗಳು ಭಯವಿಲ್ಲದೆ ಓಡಾಡ್ತಿದ್ದಾರೆ, ಯಾಕಂದ್ರೆ ತಾವು ಸಿಕ್ಕಿಬಿದ್ದರೂ ನಮ್ಮ ಕಾನೂನು ಎಷ್ಟು ನಿಧಾನವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಶಿಕ್ಷೆಯಾಗೋಕೆ ವರ್ಷಗಳೇ ಬೇಕಾಗುತ್ತೆ ಅಂತ ಅವರಿಗೆ ಗೊತ್ತು. ಅಲ್ಲಿಯವರೆಗೆ ಸಾಕ್ಷಿಗಳು ಬದಲಾಗಬಹುದು, ಸಾಕ್ಷ್ಯಾಧಾರಗಳು ನಾಶವಾಗಬಹುದು ಅಥವಾ ಜನರೇ ಆ ಘಟನೆಯನ್ನು ಮರೆತು ಬಿಡಬಹುದು. ಈ ಮನಸ್ಥಿತಿಯನ್ನು ಬುಡಸಮೇತ ಕಿತ್ತೊಗೆಯೋಕೆ ವಿಜಯ್ ಕಠಿಣ ನಿಲುವು ತಗೊಂಡಿದ್ದಾರೆ. ಅವರು ಈ ಇಡೀ ವಿಚಾರವನ್ನು ಬರೀ ತಮ್ಮ ರಾಜ್ಯವಾದ ತಮಿಳುನಾಡಿಗೆಷ್ಟೇ ಸೀಮಿತಗೊಳಿಸಿಲ್ಲ, ಬದಲಿಗೆ ಈ 7 ದಿನದಲ್ಲಿ ಫಾಸಿ ಶಿಕ್ಷೆ ಕೊಡುವ ವ್ಯವಸ್ಥೆ ಬರೀ ತಮಿಳುನಾಡಿನಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದ ಮೂಲೆ ಮೂಲೆಯಲ್ಲೂ ಜಾರಿಯಾಗಬೇಕು. ಇದರಿಂದ ದೇಶದ ಯಾವುದೇ ಮಗಳ ಮೇಲೆ ಮತ್ತೆ ಇಂತಹ ಕ್ರೌರ್ಯ ಎಸಗಲು ಯಾವೊಬ್ಬ ರಾಕ್ಷಸನು ಧೈರ್ಯ ಮಾಡಬಾರದು ಅಂತ ಗುಡುಗಿದ್ದಾರೆ. ಇದೇ ಕಾರಣಕ್ಕೆ ಇವತ್ತು ಅವರ ಈ ಹೇಳಿಕೆ ತಮಿಳುನಾಡಿನ ಗಡಿ ದಾಟಿ ನ್ಯಾಷನಲ್ ಡಿಬೇಟ್ನ ದೊಡ್ಡ ವಿಷಯವಾಗಿದೆ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಚಹಾ ಅಂಗಡಿಗಳವರೆಗೆ, ಟಿವಿ ಚಾನೆಲ್ಗಳವರೆಗೆ ವಿಜಯ್ ಅವರ ಈ ಆಲೋಚನೆ ವಿರೋಧ ಪಕ್ಷಗಳನ್ನು ಸಂಪೂರ್ಣವಾಗಿ ಸೈಲೆಂಟ್ ಮಾಡಿದೆ. ಯಾಕಂದ್ರೆ ಯಾವ ಪಕ್ಷಕ್ಕೂ ಬಹಿರಂಗವಾಗಿ ಇದನ್ನು ವಿರೋಧಿಸೋಕೆ ಆಗ್ತಿಲ್ಲ. ಇದು ನೇರವಾಗಿ ದೇಶದ ಹೆಣ್ಣು ಮಕ್ಕಳ ಭದ್ರತೆಗೆ ಸಂಬಂಧಿಸಿದ ವಿಚಾರವಾದ್ದರಿಂದ ಇದನ್ನು ವಿರೋಧಿಸುವವರು ಜನರ ಕಣ್ಣಿನಲ್ಲಿ ವಿಲನ್ ಆಗಿ ಬಿಡ್ತಾರೆ. ಅದಕ್ಕೆ ಆಪೋಸಿಷನ್ ನಾಯಕರು ಕೂಡ ಒಳಗೊಳಗೆ ಶಾಕ್ ಆಗಿದ್ದಾರೆ. ವಿಜಯ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಇಂತಹ ಮಾಸ್ಟರ್ ಸ್ಟ್ರೋಕ್ ನೀಡಿದ್ದಾರೆ, ಇದು ತಮ್ಮನ್ನು ಬ್ಯಾಕ್ಫುಟ್ಗೆ ತಳ್ಳಿದೆ ಅಂತ ಅವರಿಗೆ ಅರ್ಥವಾಗಿದೆ. ವಿಜಯ್ ತಾವು ಬರೀ ಕಾಗದದ ಮೇಲೆ ಘೋಷಣೆ ಮಾಡುವ ನಾಯಕರಲ್ಲ, ತಮ್ಮ ಬಳಿ ಸ್ಪಷ್ಟ ವಿಷನ್ ಇದೆ ಎಂಬುದನ್ನು ನಿರೂಪಿಸಿದ್ದಾರೆ. ಜನರ ಆಕ್ರೋಶವನ್ನು ಸರಿಯಾದ ದಾರಿಗೆ ತರುವುದು ಹೇಗೆ ಮತ್ತು ಆಡಳಿತವನ್ನು ಹೊಣೆಗಾರರನ್ನಾಗಿ ಮಾಡುವುದು ಹೇಗೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ಇದೇ ಕಾರಣಕ್ಕೆ ಇವತ್ತು ದಳಪತಿ ವಿಜಯ್ ಹೆಸರು ಇಡೀ ದೇಶದಲ್ಲೇ ಸೌಂಡ್ ಮಾಡ್ತಿದೆ. ಜನ ಅವರ ಒಂದು ನೋಟಕ್ಕಾಗಿ ಅವರ ನಿರ್ಧಾರಗಳನ್ನು ತಿಳಿದುಕೊಳ್ಳಲು ಕಾತುರರಾಗಿದ್ದಾರೆ. ಯಾಕಂದ್ರೆ ಅವರು ಹೇಳಿದ್ದನ್ನು ನೆಲದ ಮೇಲೆ ಜಾರಿಗೆ ತರುವ ತಾಕತ್ತು ಅವರಿಗಿದೆ. ಅವರ ಇದೇ ದನ್ಮಯ್ಯ ಇವತ್ತು ತಮಿಳುನಾಡಿನ ರಾಜಕೀಯದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಟ್ಟಿದೆ. ಆದರೆ ಕಥೆ ಬರೀ ಹೇಳಿಕೆಗಳಿಗೆಷ್ಟೇ ನಿಂತಿಲ್ಲ. ಯಾಕಂದ್ರೆ ಅಪರಾಧಿಗಳಲ್ಲಿ ಭಯ ಹುಟ್ಟಿಸುವುದರ ಜೊತೆಗೆ ಮಹಿಳೆಯರು ಸಮಾಜದಲ್ಲಿ ಸುರಕ್ಷಿತವಾಗಿ ಮತ್ತು ಸ್ವಾವಲಂಬಿಯಾಗಿ ಬದುಕುವುದು ಅಷ್ಟೇ ಮುಖ್ಯ ಎಂಬುದು ವಿಜಯ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಸಿಎಂ ಆಗುತ್ತಿದ್ದಂತೆ ಮಹಿಳೆಯರಿಗೆ ಪ್ರತಿಯೊಂದು ಹಂತದಲ್ಲೂ ಭದ್ರತೆ ಮತ್ತು ಗೌರವ ಸಿಗುವಂತಹ ನೀತಿಗಳನ್ನು ರೂಪಿಸಲು ಶುರು ಮಾಡಿದ್ದಾರೆ. ಮಹಿಳೆಯರ ಸುರಕ್ಷತೆ ಅನ್ನೋದು ಯಾರು ಮಾಡುವ ಉಪಕಾರವಲ್ಲ, ಅದು ಅವರ ಸಂವಿಧಾನಾತ್ಮಕ ಹಕ್ಕು. ಸರ್ಕಾರದ ಮಟ್ಟದಲ್ಲಿ ಇದುವೇ ತಮ್ಮ ಮೊದಲ ಆದ್ಯತೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೇ ಆಲೋಚನೆಯೊಂದಿಗೆ ಅವರು ತಮ್ಮ ಆಡಳಿತದ ಆರಂಭಿಕ ದಿನಗಳಲ್ಲೇ ಪ್ರತಿಯೊಬ್ಬರೂ ಅಚ್ಚರಿಪಡುವಂತಹ ಕೆಲವೊಂದು ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಈ ಮುಖ್ಯಮಂತ್ರಿ ಬರೀ ಮಾತಾಡೋದಲ್ಲ, ಕೆಲಸ ಮಾಡಿ ತೋರಿಸ್ತಾರೆ ಎಂಬುದು ಜನರಿಗೆ ಅರ್ಥವಾಗಿದೆ.
ಅವರ ಈ ಹೆಜ್ಜೆಗಳಿಂದಾಗಿ ಇವತ್ತು ತಮಿಳುನಾಡಿನ ಮಹಿಳೆಯರು ಮುಂಚಿಗಿಂತಲೂ ಹೆಚ್ಚು ಸುರಕ್ಷಿತ ಮತ್ತು ಸಶಕ್ತರಾಗಿರುವುದಾಗಿ ಭಾವಿಸುತ್ತಿದ್ದಾರೆ. ಯಾಕಂದ್ರೆ ತಮ್ಮ ಸಿಎಂ ತಮ್ಮ ಹಕ್ಕಿಗಾಗಿ ಎಂತಹ ಹಂತಕ್ಕಾದರೂ ಹೋಗಬಲ್ಲರು ಎಂಬ ಭರವಸೆ ಅವರಿಗಿದೆ. ಈ ರೀತಿ ವಿಜಯ್ ತಮ್ಮ ಅಧಿಕಾರದ ಆರಂಭಿಕ ದಿನಗಳಲ್ಲೇ ತಮ್ಮ ರಾಜ್ಯದಲ್ಲಿ ಕಾನೂನಿನ ಆಡಳಿತವೇ ಇರುತ್ತೆ, ಮಹಿಳೆಯರ ಗೌರವದ ಜೊತೆ ಆಟವಾಡಲು ಯತ್ನಿಸುವವರಿಗೆ ಶಿಕ್ಷೆ ಖಂಡಿತ ಕಠಿಣವಾಗಿರುತ್ತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಮಾತುಗಳ ಈ ಬಿರುಗಾಳಿಯ ನಡುವೆ ದಳಪತಿ ವಿಜಯ್ ಬರಿ ಮಾತಿನಿಂದಲ್ಲ, ತಮ್ಮ ಆಕ್ಷನ್ ಮೂಲಕವೂ ತಾವು ಹೇಳಿದ್ದನ್ನು ಜಾರಿಗೆ ತರಬಲ್ಲವು ಎಂದು ಪ್ರೂವ್ ಮಾಡಿದ್ದಾರೆ. ಸಿಎಂ ಕುರ್ಚಿ ಏರುತ್ತಿದ್ದಂತೆ ಅವರು ಮೊದಲ ಮತ್ತು ದೊಡ್ಡ ಧಮಾಕ ಮಾಡಿದ್ದೇ ಸಿಂಗಾಪೆಣ್ಣೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚಿಸುವ ಮೂಲಕ. ಇದರ ಹೆಸರು ಕೇಳಿದರೆ ಸಾಕು, ಇವತ್ತು ತಮಿಳುನಾಡಿನ ರಸ್ತೆಗಳಲ್ಲಿ ಪುಂಡಾಟಿಕೆ ಮಾಡುವ ರೋಮಿಯೋಗಳಿಗೆ, ಹಂಡರ ಹುಡುಗರಿಗೆ ಬೆವರು ಹರಿಯುತ್ತದೆ. ಈ ಫೋರ್ಸ್ನಲ್ಲಿ ವಿಶೇಷವಾಗಿ ಆಯ್ದ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ಸೇರಿಸಿಕೊಳ್ಳಲಾಗಿದೆ. ಅವರಿಗೆ ಮಾರ್ಷಲ್ ಆರ್ಟ್ಸ್ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳ ತರಬೇತಿ ನೀಡಲಾಗಿದೆ. ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ವಿರುದ್ಧ ನಡೆಯುವ ಪ್ರತಿಯೊಂದು ಸಣ್ಣ ಪುಟ್ಟ ಅಪರಾಧಗಳ ಮೇಲೆಯೂ ತಕ್ಷಣವೇ ಕ್ರಮ ಕೈಗೊಳ್ಳುವುದು ಹಾಗೂ ಯಾವುದೇ ದೂರು ಬಂದರೂ ತಡಮಾಡದೆ ಸ್ಥಳಕ್ಕೆ ತಲುಪುವುದೇ ಇವರ ಏಕೈಕ ಕೆಲಸವಾಗಿದೆ. ಇದು ಅಪರಾಧಿಗಳ ಮನಸ್ಸಿನಲ್ಲಿ ಯಮರಾಜನಂತಹ ಭಯವನ್ನು ಹುಟ್ಟುಹಾಕಿದೆ. ಮಹಿಳೆಯರ ಭದ್ರತೆ ಬರೀ ಪೊಲೀಸರ ಲಾಠಿಯಿಂದಷ್ಟೇ ಸಾಧ್ಯವಿಲ್ಲ, ಬದಲಿಗೆ ಅವರು ಯಾರ ಮೇಲೆಯೂ ಅವಲಂಬಿತರಾಗದಂತೆ ಅವರನ್ನು ಆರ್ಥಿಕವಾಗಿ ಅಷ್ಟೇ ಬಲಪಡಿಸಬೇಕು ಎಂಬುದು ವಿಜಯ್ ಅವರ ನಂಬಿಕೆ. ಇದೇ ಆಲೋಚನೆಯೊಂದಿಗೆ ಅವರು ಹಿಂದಿನ ಸರ್ಕಾರದ 1,000 ರೂಪಾಯಿ ಮಾಸಿಕ ನೆರವಿನ ಯೋಜನೆಯನ್ನು ಮುಂದುವರಿಸಿದ್ದಷ್ಟೇ ಅಲ್ಲದೆ, ಯಾವುದೇ ಬಡ ಮಹಿಳೆಯ ಖಾತೆಗೆ ಈ ಹಣ ತಲುಪುವುದು ನಿಲ್ಲಬಾರದು ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಈಗ ಅವರು ಈ ಮೊತ್ತವನ್ನು ಏರಿಸಿ ನೇರವಾಗಿ ತಿಂಗಳಿಗೆ 2,500 ರೂಪಾಯಿ ಮಾಡುವ ಸಂಪೂರ್ಣ ರೋಡ್ಮ್ಯಾಪ್ ಸಿದ್ಧಪಡಿಸಿದ್ದಾರೆ. ಇದರಿಂದ ಪ್ರತಿಯೊಬ್ಬ ಮಹಿಳೆ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಅವರು ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಶೇ.10% ಉಚಿತ ಪ್ರಯಾಣದ ನಿಯಮ ಮಾಡಿದ್ದಾರೆ. ಇದರಿಂದ ಕೆಲಸಕ್ಕೆ ಹೋಗುವ ಮಹಿಳೆಯರು ಮತ್ತು ಕಾಲೇಜಿಗೆ ಹೋಗುವ ಹುಡುಗಿಯರಿಗೆ ಪ್ರತಿ ತಿಂಗಳ ದೊಡ್ಡ ಖರ್ಚು ಉಳಿತಾಯವಾಗುತ್ತಿದ್ದು, ಯಾವುದೇ ಆರ್ಥಿಕ ಹೊರೆಯಿಲ್ಲದೆ ಎಲ್ಲೆಂದರಲ್ಲಿಗೆ ಓಡಾಡಬಹುದಾಗಿದೆ. ಅಷ್ಟೇ ಅಲ್ಲ, ಬಡ ಕುಟುಂಬಗಳ ಒಲೆ ಉರಿಯುವ ಚಿಂತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಿಜಯ್ ಸರ್ಕಾರ ವರ್ಷಕ್ಕೆ 6 LPG ಸಿಲಿಂಡರ್ಗಳನ್ನು ಸಂಪೂರ್ಣ ಉಚಿತವಾಗಿ ನೀಡುವ ನೀತಿಯ ಮೇಲೆ ಕೆಲಸ ಪ್ರಾರಂಭಿಸಿದೆ. ಇದರಿಂದ ಈ ಹಣದುಬ್ಬರದ ಸಮಯದಲ್ಲಿ ತಾಯಂದಿರಿಗೆ ಮತ್ತು ಸಹೋದರಿಯರಿಗೆ ಸ್ವಲ್ಪ ಸಮಾಧಾನ ಸಿಗಲಿದೆ. ಯಾವ ಮಹಿಳೆಯರು ತಮ್ಮದೇ ಆದ ಸಣ್ಣ ಪುಟ್ಟ ಕೆಲಸ ಅಥವಾ ಬಿಸಿನೆಸ್ ಶುರು ಮಾಡಲು ಬಯಸುತ್ತಾರೋ ಅಂತವರಿಗಾಗಿ ಸ್ವಸಹಾಯ ಸಂಘಗಳ ಮೂಲಕ ಯಾವುದೇ ಬಡ್ಡಿ ಇಲ್ಲದೆ 5 ಲಕ್ಷ ರೂಪಾಯಿಯವರೆಗೆ ಸಾಲ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಗ್ರಾಮೀಣ ಭಾಗದ ಮಹಿಳೆಯರು ಸ್ವಾವಲಂಬಿಗಳಾಗುತ್ತಿದ್ದು, ಪುರುಷರಿಗೆ ಸಮಾನವಾಗಿ ಸಂಪಾದಿಸಿ ತಮ್ಮ ಕುಟುಂಬವನ್ನು ನಡೆಸುತ್ತಿದ್ದಾರೆ. ವಿಜಯ್ ಅವರ ಈ ಆರ್ಥಿಕ ನೀತಿಗಳು ಅವರನ್ನು ಬರೀ ಫಿಲ್ಮಿ ಮುಖ ಎಂದು ಕರೆಯುತ್ತಿದ್ದ ವಿರೋಧ ಪಕ್ಷಗಳ ಆರೋಪಗಳ ಗಾಳಿಯನ್ನೇ ತೆಗೆದಿವೆ. ಯಾಕಂದರೆ ನೆಲದ ಮಟ್ಟದಲ್ಲಿ ಈ ಯೋಜನೆಗಳ ಲಾಭ ನೇರವಾಗಿ ಜನರಿಗೆ ತಲುಪುತ್ತಿದೆ. ಹೆಣ್ಣು ಮಕ್ಕಳ ಭವಿಷ್ಯ ಮತ್ತು ಅವರ ಮದುವೆಯ ಬಗ್ಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ದೊಡ್ಡ ಚಿಂತೆ ಇರುತ್ತದೆ. ಅದನ್ನು ದೂರ ಮಾಡಲು ದಳಪತಿ ವಿಜಯ್ ಇನ್ನೊಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಬಡ ಕುಟುಂಬಗಳ ಹೆಣ್ಣು ಮಕ್ಕಳ ಮದುವೆಗೆ ಸರ್ಕಾರಿ ನೆರವಿನ ರೂಪದಲ್ಲಿ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆಯನ್ನು ನೀಡುವ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವ ನವಜಾತ ಶಿಶುಗಳಿಗೆ ಚಿನ್ನದ ಉಂಗುರ ಮತ್ತು ಬೇಬಿ ಕಿಟ್ ನೀಡಲು ಪ್ರಾರಂಭಿಸಲಾಗಿದೆ. ಇದರಿಂದ ಹುಟ್ಟಿದ ತಕ್ಷಣವೇ ಮಕ್ಕಳಿಗೆ ಒಂದು ಸುರಕ್ಷತಾ ಕವಚ ಸಿಗಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ತಾಯಂದಿರಿಗೆ ಬೆಂಬಲ ನೀಡಲು 1 ರಿಂದ 12ನೇ ತರಗತಿವರೆಗೆ ಓದುವ ಮಕ್ಕಳ ತಾಯಂದಿರ ಖಾತೆಗೆ ವರ್ಷಕ್ಕೆ 15,000 ರೂಪಾಯಿ ನೆರವಿನ ಮೊತ್ತವನ್ನು ನೇರವಾಗಿ ಕಳುಹಿಸಲಾಗುತ್ತಿದೆ. ಇದರಿಂದ ಹಣದ ಅಭಾವದಿಂದಾಗಿ ಯಾವುದೇ ಮಗುವಿನ ಶಿಕ್ಷಣ ಮಧ್ಯದಲ್ಲೇ ನಿಂತು ಹೋಗಬಾರದು. ವಿಜಯ್ ಅವರ ಈ ಸಂಪೂರ್ಣ ಸಿಸ್ಟಮ್ ಮಹಿಳೆಯರಿಗೆ ಎಂತಹ ಸುರಕ್ಷತಾ ಚಕ್ರವನ್ನು ನೀಡುತ್ತಿದೆ ಎಂದರೆ, ಇದರಿಂದಾಗಿ ಇವತ್ತು ತಮಿಳುನಾಡಿನ ಪ್ರತಿಯೊಬ್ಬ ನಾರಿಯೂ ತಾನು ತುಂಬಾ ಸುರಕ್ಷಿತವಾಗಿದ್ದೇನೆ ಎಂದು ಭಾವಿಸುತ್ತಿದ್ದಾಳೆ. ತಮ್ಮ ಮುಖ್ಯಮಂತ್ರಿ ಪ್ರತಿಯೊಂದು ಹಂತದಲ್ಲೂ ತಮ್ಮ ಜೊತೆ ನಿಂತಿದ್ದಾರೆ ಎಂಬ ಭರವಸೆ ಅವರಿಗಿದೆ. ಮಹಿಳೆಯರಿಗೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಅಥವಾ ಸಡಿಲಿಕೆ ತೋರಿದರೆ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ ಎಂದು ಅವರು ಆಡಳಿತಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದೇ ಕಾರಣಕ್ಕೆ ಇವತ್ತು ಪೊಲೀಸ್ ಇಲಾಖೆಯಿಂದ ಹಿಡಿದು ಸರ್ಕಾರಿ ಕಚೇರಿಗಳವರೆಗೆ ಪ್ರತಿಯೊಂದು ಕಡೆಯೂ ಒಂದು ಹೊಸ ಶಿಸ್ತು ಕಾಣಿಸುತ್ತಿದ್ದು, ಇದು ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಚುರುಕುಗೊಳಿಸಿದೆ ಹಾಗೂ ಅಪರಾಧಿಗಳ ಧೈರ್ಯವನ್ನು ಕುಗ್ಗಿಸಿದೆ. ಯಾಕಂದ್ರೆ ವಿಜಯ್ ಕಣ್ಣಿನಿಂದ ಯಾರೂ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ. ಈ ರೀತಿ ದಳಪತಿ ವಿಜಯ್ ತಮ್ಮ ಅಧಿಕಾರದ ಆರಂಭಿಕ ದಿನಗಳಲ್ಲೇ ತಮ್ಮ ರಾಜ್ಯದಲ್ಲಿ ಯಾವುದೇ ಅಪರಾಧಿಗೂ ಜಾಗವಿಲ್ಲ ಮತ್ತು ಮಹಿಳೆಯರ ಗೌರವವೇ ತಮ್ಮ ಸರ್ಕಾರದ ಮೊದಲ ಆದ್ಯತೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಅವರ ಈ ನಿರ್ಧಾರಗಳು ತಮಿಳುನಾಡಿನಲ್ಲಿ ದೊಡ್ಡ ಕ್ರಾಂತಿಯನ್ನಷ್ಟೇ ತಂದಿಲ್ಲ, ಇಡೀ ದೇಶದ ಮುಂದೆಯೇ ಒಂದು ಹೊಸ ಮಾದರಿಯನ್ನು ತಂದು ಇಟ್ಟಿವೆ. ಇದನ್ನು ನೋಡಿ ಈಗ ಬೇರೆ ರಾಜ್ಯಗಳ ಜನ ಕೂಡ ತಮ್ಮ ನಾಯಕರಿಂದ ಇಂತಹುದೇ ಕಠಿಣ ನಿರ್ಧಾರಗಳನ್ನು ನಿರೀಕ್ಷಿಸುತ್ತಿದ್ದಾರೆ. ವಿಜಯ್ ಅವರ ಇದೇ ದನ್ಮಯ್ಯ ಮತ್ತು ದಿಟ್ಟತನದ ಶೈಲಿ ಈಗ ವಿರೋಧ ಪಕ್ಷಗಳಿಗೆ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಗ್ರೌಂಡ್ನಲ್ಲಿ ಇಷ್ಟು ವೇಗವಾಗಿ ಕೆಲಸ ಮಾಡ್ತಿರೋ ಈ ಮುಖ್ಯಮಂತ್ರಿಯನ್ನು ಹೇಗೆ ಎದುರಿಸುವುದು ಅಂತ ಅವರಿಗೆ ಅರ್ಥವಾಗ್ತಿಲ್ಲ. ದಳಪತಿ ವಿಜಯ್ ಬರೀ ಸಿನಿಮಾದ ಹೀರೋ ಅಷ್ಟೇ, ಅವರಿಗೆ ರಾಜಕೀಯದ ಸೂಕ್ಷ್ಮತೆಗಳು ಗೊತ್ತಿಲ್ಲ ಅಂತ ವಿಪಕ್ಷಗಳು ಅಂದುಕೊಂಡಿದ್ದವು. ಆದರೆ ಅವರ ಈ ಕಠಿಣ ನಿರ್ಧಾರಗಳು ಮತ್ತು ದಿಟ್ಟ ಹೇಳಿಕೆಗಳು ಅಪೋಸಿಷನ್ನ ದೊಡ್ಡ ದೊಡ್ಡ ದಿಗ್ಗಜರ ಬಾಯಿಯನ್ನೇ ಮುಚ್ಚಿಸಿವೆ.
ಯಾಕಂದ್ರೆ ವಿಷಯ ನೇರವಾಗಿ ದೇಶದ ಹೆಣ್ಣುಮಕ್ಕಳ ಗೌರವ ಮತ್ತು ಭದ್ರತೆಗೆ ಸಂಬಂಧಿಸಿದ್ದು. ಹೀಗಿರುವಾಗ ಯಾವುದೇ ರಾಜಕೀಯ ಪಕ್ಷಕ್ಕೂ ಬಹಿರಂಗವಾಗಿ ಇದನ್ನು ವಿರೋಧಿಸುವ ಧೈರ್ಯವಿಲ್ಲ. ವಿಜಯ್ ಇದೇ ವಿಚಾರವನ್ನು ಹಿಡಿದು ವಿಪಕ್ಷಗಳನ್ನು ಸಂಪೂರ್ಣವಾಗಿ ಬ್ಯಾಕ್ಫುಟ್ಗೆ ತಳ್ಳಿದ್ದಾರೆ. ಒಬ್ಬ ಹೊಸ ಮುಖ್ಯಮಂತ್ರಿ ವರ್ಷಗಳಿಂದ ನಡೆದುಕೊಂಡು ಬಂದಿದ್ದ ಸಿಸ್ಟಂಗೆ ಹೇಗೆ ಸವಾಲು ಹಾಕಿದ್ದಾರೆ ಅನ್ನೋದೇ ಈಗ ಎಲ್ಲ ಕಡೆ ದೊಡ್ಡ ಚರ್ಚೆಯಾಗಿದೆ. ಮಹಿಳೆಯರ ವಿರುದ್ಧ ನಡೆಯುವ ಪ್ರತಿಯೊಂದು ಸಣ್ಣ ಪುಟ್ಟ ಅಪರಾಧದ ಮೇಲೆಯೂ ಮಿಂಚಿನ ವೇಗದಲ್ಲಿ ಆಕ್ಷನ್ ಆಗಬೇಕು. ಯಾವುದೇ ರೀತಿಯ ಸಡಿಲಿಕೆ ಅಥವಾ ನಿರ್ಲಕ್ಷ್ಯ ತೋರಿದರೆ ನೇರವಾಗಿ ಅಮಾನತು, ಸಸ್ಪೆನ್ಷನ್ ಮಾಡಲಾಗುವುದು ಎಂದು ಅವರು ಪೊಲೀಸ್ ಆಡಳಿತಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದು ಇಡೀ ಆಡಳಿತ ಯಂತ್ರದಲ್ಲೇ ಅಭೂತಪೂರ್ವ ನಡುಕ ಮತ್ತು ಶಿಸ್ತನ್ನು ತಂದಿದೆ. ಈ ಇಡೀ ಚರ್ಚೆ ಈಗ ಬರೀ ತಮಿಳುನಾಡಿನ ನಕ್ಷೆಗೆಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಬದಲಿಗೆ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಇಡೀ ಭಾರತದ ಪ್ರತಿಯೊಂದು ಮೂಲೆಯಲ್ಲೂ ದಳಪತಿ ವಿಜಯ್ ಅವರ ಈ ಹೇಳಿಕೆ ಮಾರ್ಗನಿಸುತ್ತಿದೆ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲು ವರ್ಷಗಟ್ಟಲೆ ಸಮಯ ಹಿಡಿಯಬಾರದು. ಕೋರ್ಟ್ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತಪ್ಪು ಸಾಬೀತುಪಡಿಸಿದ ತಕ್ಷಣ 7 ದಿನಗಳ ಒಳಗಡೆ ಫಾಸಿ ಫಂದ ರೆಡಿಯಾಗಬೇಕು ಎಂಬ ಮಾತು ಪ್ರತಿಯೊಬ್ಬರಿಗೂ ಮುಟ್ಟಿದೆ. ವಿಜಯ್ ಯಾವುದೇ ಧರ್ಮ ಅಥವಾ ರಾಜಕೀಯವನ್ನು ಮಧ್ಯೆ ತರದೆ ನೇರವಾಗಿ ಅಪರಾಧಿಗಳ ವಿರುದ್ಧ ಯುದ್ಧ ಘೋಷಿಸಿರುವುದು ಜನರಿಗೆ ತುಂಬಾ ಇಷ್ಟವಾಗಿದೆ. ಇದೇ ಕಾರಣಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೇಶದ ವಿವಿಧ ರಾಜ್ಯಗಳ ಜನ ತಮ್ಮ ತಮ್ಮ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಮಾಡಬಹುದಾದ ಕೆಲಸವನ್ನು ನಮ್ಮ ರಾಜ್ಯಗಳಲ್ಲಿ ಯಾಕೆ ಮಾಡೋಕೆ ಆಗ್ತಿಲ್ಲ? ಇದು ಇಡೀ ದೇಶದ ರಾಜಕೀಯ ವಲಯದಲ್ಲಿ ಹೊಸ ಮತ್ತು ತೀವ್ರ ಚರ್ಚೆಗೆ ನಾಂದಿ ಹಾಡಿದೆ. ವಿರೋಧ ಪಕ್ಷದ ಕೆಲವು ನಾಯಕರು ಬರೀ ಕಠಿಣ ಹೇಳಿಕೆಗಳಿಂದ ಅಥವಾ ಉಚಿತ ಯೋಜನೆಗಳಿಂದ ಗ್ರೌಂಡ್ ರಿಯಾಲಿಟಿಯನ್ನು ಪೂರ್ತಿಯಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಇದಕ್ಕಾಗಿ ಪೊಲೀಸ್ ಸುಧಾರಣೆಗಳು ಮತ್ತು ಫೋರೆನ್ಸಿಕ್ ಲ್ಯಾಬ್ಗಳನ್ನು ಇನ್ನಷ್ಟು ಬಲಪಡಿಸಬೇಕು, ಆಗಷ್ಟೇ ತನಿಖೆಯಲ್ಲಿ ಯಾವುದೇ ಲೋಪವಿರಲ್ಲ ಎಂದು ವಾದಿಸುತ್ತಿದ್ದಾರೆ. ಆದರೆ ವಿಜಯ್ ಬೆಂಬಲಿಗರು ಕೋರ್ಟ್ ಪ್ರಕ್ರಿಯೆಯ ನಂತರವೇ ಫಾಸಿ ಶಿಕ್ಷೆ ವಿಧಿಸುವುದಾಗಿ ಹೇಳಿದ್ದಾರೆ. ಇದರ ಅರ್ಥವೇನೆಂದರೆ ಅವರು ತನಿಖೆಯ ನಿಷ್ಪಕ್ಷಪಾತ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುತ್ತಿಲ್ಲ. ಬದಲಿಗೆ ಅಪರಾಧ ಸಾಬೀತಾದ ನಂತರವೂ ಅಪರಾಧಿಗಳು ವರ್ಷಗಟ್ಟಲೆ ಜೈಲಿನಲ್ಲಿ ಕೂತು ಆರಾಮವಾಗಿರುವ ಮತ್ತು ಕಾನೂನಿನ ಪಟ್ಟುಗಳನ್ನು ಬಳಸಿ ಶಿಕ್ಷೆಯಿಂದ ಬಚಾವಾಗುವ ಈ ಸಡಿಲ ವ್ಯವಸ್ಥೆಯ ಮೇಲೆ ಅವರು ಪ್ರಹಾರ ಮಾಡುತ್ತಿದ್ದಾರೆ. ವಿಜಯ್ ಅವರ ಈ ಸ್ಪಷ್ಟ ಆಲೋಚನೆ ಜನರ ಮನಸ್ಸಿನಲ್ಲಿ ತಮ್ಮ ನಾಯಕ ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮ ಜೊತೆ ನಿಲ್ಲುತ್ತಾರೆ ಮತ್ತು ಅಪರಾಧಿಗಳಿಗೆ ನಿಜವಾಗಿಯೂ ಯಮರಾಜನಂತಿದ್ದಾರೆ ಎಂಬ ಮುರಿಯದ ನಂಬಿಕೆಯನ್ನು ಹುಟ್ಟುಹಾಕಿದೆ. ಈ ರೀತಿಯಾಗಿ ದಳಪತಿ ವಿಜಯ್ ಅವರ ಈ ರಾಜಕೀಯ ಬರೀ ಭಾಷಣ ಮತ್ತು ಭರವಸೆಗಳಿಗಿಂತಲೂ ಮುಮ್ಮದೆ ಹೋಗಿ ದೇಶದ ಮುಂದೆ ಮಹಿಳಾ ಸುರಕ್ಷತೆಯ ಒಂದು ಹೊಸ ಮತ್ತು ಅತ್ಯಂತ ಕಠಿಣ ಮಾದರಿಯನ್ನು ತಂದು ನಿಲ್ಲಿಸಿದೆ. ಇಲ್ಲಿ ಅಪರಾಧಿಗಳಲ್ಲಿ ಭಯವೂ ಇದೆ ಹಾಗೂ ತಾಯಂದಿರು ಸಹೋದರಿಯರಿಗೆ ಗೌರವ ಮತ್ತು ಆರ್ಥಿಕ ಪ್ರಗತಿಯ ಹಾದಿಗಳು ತೆರೆದುಕೊಂಡಿವೆ. ಅವರ ಪ್ರತಿಯೊಂದು ಯೋಜನೆ ಮತ್ತು ಪ್ರತಿಯೊಂದು ಕಠಿಣ ನಿರ್ಧಾರ ಇವತ್ತು ದೇಶದ ಲಕ್ಷಾಂತರ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಒಂದು ಹೊಸ ಭರವಸೆಯ ಕಿರಣವನ್ನು ಮೂಡಿಸುತ್ತಿದೆ. ಇನ್ಮೇಲೆ ತಾವು ಯಾವುದೇ ಭಯವಿಲ್ಲದೆ ರಾತ್ರಿಯ ಕತ್ತಲಲ್ಲೂ ಹೊರಗೆ ಓಡಾಡಬಹುದು, ಯಾಕಂದ್ರೆ ತಮ್ಮ ರಕ್ಷಕ ಅಧಿಕಾರದ ಕುರ್ಚಿಯ ಮೇಲೆ ಕುಳಿತಿದ್ದಾರೆ ಮತ್ತು ತಮ್ಮತ್ತ ಯಾರಾದರೂ ಕಣ್ಣೆತ್ತಿ ನೋಡಿದರೆ ಅವರ ಗತಿ ಅತ್ಯಂತ ಭಯಾನಕವಾಗಿರುತ್ತದೆ ಎಂಬ ಭರವಸೆ ಅವರಲ್ಲಿದೆ. ವಿಜಯ್ ಅವರ ಇದೇ ಧಾಟಿ ಮುಂಬರುವ ದಿನಗಳಲ್ಲಿ ಅವರನ್ನು ಒಬ್ಬ ರಾಷ್ಟ್ರೀಯ ಜನನಾಯಕನಾಗಿ ಸ್ಥಾಪಿಸಲು ಸಂಪೂರ್ಣವಾಗಿ ಸಾಕು. ಗೆಳೆಯರೇ, ನಿಮಗೆ ದಳಪತಿ ವಿಜಯ್ ಅವರ ಈ ನಿರ್ಧಾರ ಮತ್ತು ನಮ್ಮ ಈ ವಿಶೇಷ ವರದಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಖಂಡಿತ ಮಾಡಿ. ದೇಶ ವಿದೇಶದ ಇಂತಹುದೇ ಧಮಾಕ ಸುದ್ದಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇದರಿಂದ ಯಾವುದೇ ದೊಡ್ಡ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗುವುದಿಲ್ಲ.